ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಇವತ್ತು ಈಸಿಯಾಗಿ ರೈಸ್ ಪೇಪರಲ್ಲಿ ಯಾವ ಥರ ಪಿಜ್ಜಾ ಮಾಡೋದು ನೋಡೋಣ. ಸೊ ಫಸ್ಟಿಗೆ ನಾರ್ವ್ರದ್ದು ಪಿಜ್ಜಾ ಆ್ಯಂಡ್ ಸಾಸ್ ತೊಗೊಂಡಿದ್ದೀನಿ ನಾನು, ಪಿಜ್ಜಾ ಸಾಸು, ಆಮೇಲೆ ಮೊಸರಿಲ್ಲ ಚೀಸ್, ಚಿಲ್ಲಿ ಫ್ಲೇಕ್ಸ್ ಆ್ಯಂಡ್ ಅಮೂಲ್ದವ್ರದ್ದು ಬಟರ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಒರಿಗ್ಯಾನ್ಸಾ ಅದ್ರ ಮೇಲೆ ಹಾಕೋಕ್ಕೆ, ನೆಕ್ಸ್ಟ್ ಚೀಸ್ ಸ್ಲೈಸಸ್ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ ಇಸ್ ವೈಟ್ ರೈಸ್ ಪೇಪರ್. ಆ್ಯಂಡ್ ಸೊ ಫಸ್ಟ್ ಮಾಡುವಾಗ ಏನು ಮಾಡಿ, ಒಂದು ತವಾಗೆ ಒಂದು ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡು ಅದಕ್ಕೆ ಬಟರ್ ಹಚ್ಕೊಂಡಿಡಿ. ನೆಕ್ಸ್ಟು ರೈಸ್ ಪೇಪರ್ನ 2 ಸೆಕೆಂಡ್ಸ್ ಆರ್ 5 ಸೆಕೆಂಡ್ಸು ವಾಟರಲ್ಲಿ ಡಿಪ್ ಮಾಡಿಬಿಟ್ಟು ಅದನ್ನು ತೆಗೆದ್ಬಿಟ್ಟು ಡೈರೆಕ್ಟ್ ತವಾ ಮೇಲೆ ಹಾಕಿ. ಸೊ ನಾನು ತೋರಿಸ್ತಿದ್ದೀನಲ್ಲ ಆ ಥರ ತವಾ ಮೇಲೆ ಹಾಕ್ಕೊಳ್ಳಿ. ಸೊ ಬಟರ್ ಕೆಳಗಡೆ ಯಾಕೆ ಹಾಕ್ಬೇಕು ಅಂದರೆ, ನಾವು ಅದನ್ನು ಬೇಯಿಸಿದ ಮೇಲೆ ರೈಸ್ ಪೇಪರು ತವಾಗ ಅಂಟ್ಕೋಬಾರ್ದಲ್ಲ, ಸೊ ಅದಕ್ಕೆ. ಸೊ ಚೆನ್ನಾಗಿ ಸ್ವಲ್ಪ ಬಟರ್ ಹಾಕ್ಕೊಳ್ಳಿ, ಅದು ಫ್ರ್ಯಾಗ್ರೆನ್ಸ್ ಕೂಡ ಚೆನ್ನಾಗಿ ಬರ್ತಿರತ್ತೆ. ಸೊ ಅದಾದಮೇಲೆ ಮೊಸರಿಲ್ಲ ಚೀಸ್ ಹಾಕ್ಕೊತಾ ಇದ್ದೀನಿ ನಾನು ಅದ್ರ ಮೇಲೆ. ಸೊ ನೋಡ್ಕೋಬೋದು ನಿಮ್ಗೆ ಎಷ್ಟು ಚೀಸ್ ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ. ಇಷ್ಟೇ ನಾನು ಹಾಕಿರೋಷ್ಟೇ ಹಾಕೋಬೇಕು ಅಂತ ಏನು ರೂಲ್ಸ್ ಇಲ್ಲ, ಇಟ್ಸ್ ಆಪ್ಷನಲ್. ಸೊ ಅಗೇನ್ ನೀವು ನೋಡಿ, ನಾನು ಅಲ್ಲಿ ಕ್ಲೋಸ್ ಮಾಡಿದೆ. ಸೊ ಅದ್ರ ಮೇಲೆ ಇನ್ನೊಂದು ರೈಸ್ ಪೇಪರ್ನ ಡಿಪ್ ಮಾಡಿ ಮತ್ತೆ ಅದ್ರ ಮೇಲೆ ಹಾಕಿ ಕ್ಲೋಸ್ ಮಾಡ್ಕೊಳ್ಳಿ. ಸೊ ಆಗ ಚೀಸ್ ಆಚೆ ಬರಲ್ಲ. ಸೊ ಇವಾಗ ನಾನು ಪಿಜ್ಜಾ ಸಾಸ್ನ ಸ್ಪ್ರೆಡ್ ಮಾಡ್ತಿದ್ದೀನಿ. ಸೊ ಅದ್ರ ಮೇಲೆ ಟಾಪಿಂಗ್ ಮಾಡ್ಕೋಬೇಕು. ಸೊ ಮೇಯ್ನ್ ಇಲ್ಲಿ ಗೇಮ್ ಚೇಂಜರ್ ಅಂದರೆ ಪಿಜ್ಜಾ ಸಾಸು. ಅದ್ರ ಮೇಲೆ ನೀವು ಅದನ್ನು ಚೆನ್ನಾಗಿ ಎಷ್ಟು ಜಾಸ್ತಿ ಬೇಕಾದರೂ ಹಾಕೋಬೋದು. ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ನೀವು ಅಗೇನ್ ಟಾಪಿಂಗ್ ಸ್ಟಾರ್ಟ್ ಮಾಡಿ. ನಾನಿಲ್ಲಿ ಪನ್ನೀರನ್ನ ತುಂಬ ಸ್ಲೈಸ್ ಲೈಕ್ ಪೌಡರ್ ಥರ ಮಾಡಿಕೊಂಡು ಟಾಪಿಂಗ್ ಮಾಡಿದ್ದೀನಿ. ಮತ್ತು ಅದಕ್ಕೆ ನಾನು ಏನದು ಸ್ವೀಟ್ ಕಾರ್ನ್ ಹಾಕ್ಕೊಂಡೆ ಆ್ಯಂಡ್ ಕ್ಯಾಪ್ಸಿಕಮ್ ಹಾಕ್ಕೊಂಡೆ, ಆನಿಯನ್ ಹಾಕ್ಕೊಂಡೆ. ನಿಮ್ಗೆ ಆಪ್ಷನಲ್, ನಿಮ್ಗೆ ಯಾವ್ಯಾವ ವೆಜಿಟೇಬಲ್ಸು ಬೇಕನ್ಸುತ್ತೆ ಅದನ್ನು ಹಾಕೋಬೋದು. ಸೊ ನಾನಿಲ್ಲಿ ಸ್ವೀಟ್ ಕಾರ್ನ ಸ್ವಲ್ಪ ಕುಕ್ ಮಾಡ್ಕೊಂಡಿದ್ದೀನಿ. ಕುಕ್ ಮಾಡಿ ಅದಕ್ಕೆ ಆಮೇಲೆ ಇಲ್ಲಿ ಟಾಪಿಂಗ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ಏನದು ಕ್ಯಾಪ್ಸಿಕಮ್ನ ಹಂಗೆ ಹಾಕೋಬೇಕು, ಏನು ಕುಕ್ ಏನು ಮಾಡಿಲ್ಲ. ಸೊ ಕ್ಯಾಪ್ಸಿಕಮ್ ಹಾಗೆ ಹಾಕ್ಕೊಳ್ಳಿ, ಅದ್ರ ಮೇಲೆ ಆನಿಯನ್ ಹಾಕ್ಕೊಳ್ಳಿ. ಇದಕ್ಕೆ ನಿಮ್ಗಿನ್ನ ಬೇರೆ ಬೇರೆ ವೆಜಿಟೇಬಲ್ಸ್ ಬೇಕು, ಇಲ್ಲ ಪನ್ನೀರ್ ತುಂಬ ದಪ್ಪ ದಪ್ಪ ಪೀಸ್ ಬೇಕು, ಇಲ್ಲ ಚಿಕನ್ ಮಾಡ್ತೀನಿ ಅಂದರೆ ಇದ್ರ ಮೇಲೆ ಚಿಕನ್ನ ಬೇಯಿಸ್ಕೊಂಡು ಸ್ವಲ್ಪ ಹಂಗೆ ಸ್ಲೈಸಸ್ ಸಣ್ಣ ಸಣ್ಣ ಪೀಸಸ್ ಆಗಿ ಉದುರಿಸ್ಕೊಬೋದು. ಆ ಥರ ಏನಾದರೂ ನಿಮ್ಮದು ನಿಮ್ಮ ಫೇವ್ರೆಟ್ ಏನಿದೆ ಟಾಪಿಂಗಿಗೆ ಬೇಕು ಅದನ್ನು ನೀವು ಅದ್ರ ಮೇಲೆ ಹಾಕ್ಕೊಳ್ಳಿ. ಆ್ಯಂಡ್ ನಮ್ಮ ಚಾನಲಲ್ಲಿ ಈ ಥರನೇ ತುಂಬ ಈಸಿಯಾಗಿ ಮನೆಯಲ್ಲೇ ಜಾಸ್ತಿ ಏನು ಖರ್ಚು ಮಾಡ್ದಲೇ ನಮಗೆ ಇದರಲ್ಲಿ ನೋಡಿ ಓವನ್ನು ಬೇಡ, ಏನು ಲೈಕ್ ಪಿಜ್ಜಾ ಬೇಸ್ ಬೇಡ. ಲೈಕ್ ಪಿಜ್ಜಾ ಬೇಸ್ ತಿಂದರೆ ಸುಮ್ಮನೆ ಹೆಲ್ತ್ ಹಾಳಾಗುತ್ತೆ, ಅಷ್ಟು ಮೈದಾ ತಿಂತೀವಿ. ಇದು ತುಂಬ ಹೆಲ್ತಿಯಾಗಿ ರೈಸ್ ಪೇಪರಲ್ಲಿ ಮಾಡಿರೋದು. ಈ ಥರ ಎಲ್ಲ ನಮ್ಮ ಚಾನಲಲ್ಲಿ ಸಿಗುತ್ತೆ, ನೋಡಿ ಸಪೋರ್ಟ್ ಮಾಡಿ. ಸೊ ಇದೇ ಥರ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಎನ್ಕರೇಜ್ ಮಾಡಿ. ಬೇರೆ ಯಾವುದಾದ್ರೂ ಫುಡ್ದು ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ ಹೇಳಿ. ಸೊ ಇದು ನಾನು ಹಾಕೋತಿದ್ದು ಒರಿಗ್ಯಾನೋ ಸೀಸ್ನಿಂಗ್ ಅಂದರೆ ಇದು ಸಿಗತ್ತೆ, ನಾನೆಲ್ಲ ಬ್ಲಿಂಕಿಟ್ ಮಾಡ್ಕೊಂಡು ತರಿಸಿದ್ದೆ. ಇದು ಚಿಲ್ಲಿ ಫ್ಲೇಕ್ಸ್. ಇವಾಗ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಇದ್ರ ಮೇಲೆ ಎಕ್ಸ್ಟ್ರಾ ಯಾವುದೇ ಸಾಲ್ಟ್ ಆಗಲಿ ಸ್ಪೈಸಸ್ ಆಗಲಿ ಏನೂ ಹಾಕಿಲ್ಲ. ಜಸ್ಟ್ ನಾನು ಏನು ತೋರಿಸಿದ್ದೀನಿ ಅಷ್ಟು ಮಾತ್ರ ಹಾಕಿದ್ದೀನಿ. ಯಾಕಂದರೆ ಸಾಲ್ಟ್ ಆಲ್ರೆಡಿ ಚೀಸಲ್ಲಿ ಇರುತ್ತೆ, ನೀವು ಸಾಲ್ಟ್ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಪರ್ಫೆಕ್ಟಾಗಿತ್ತು, ನಾವು ಟೇಸ್ಟ್ ಮಾಡಿದಾಗ ಅದು ಸಾಲ್ಟ್ ಆಗಲಿ ಸ್ಪೈಸಸ್ ಆಗಲಿ ಎಲ್ಲ ಕರೆಕ್ಟಾಗಿತ್ತು. ಸೊ ಕರೆಕ್ಟಾಗಿ ಏನು ತೋರಿಸಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ ಮಾತ್ರ ಹಾಕ್ಕೊಂಡು ಮಾಡಿ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಸೊ ಇದು ಸ್ಲೈಸಸ್ದು ಆವಾಗಲೇ ತೋರಿಸಿದ್ನಲ್ಲ ನಾನು ಅಮೂಲ್ ಅವ್ರದ್ದು, ಅದರದ್ದು ಚೀಸ್ ಸ್ಲೈಸಸ್ ಇಟ್ಟಿದ್ದೆ. ಸೊ ಅದಾದಮೇಲೆ ಮತ್ತೆ ಅದ್ರ ಮೇಲೆ ಸ್ವಲ್ಪ ಟಾಪಿಂಗಿಗೆ ಚೀಸ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಇಟ್ಸ್ ಡನ್. ನಾನು ಒಂದು ಲಿಡ್ನ ಕ್ಲೋಸ್ ಮಾಡೋಕೆ ಹೋದೆ, ಬಟ್ ಅದು ಅಂಟ್ಕೊಂಡ್ಬಿಡುತ್ತೆ ಚೀಸ್ಗೆಲ್ಲ ಅಂದ್ಬಿಟ್ಟು ಅದನ್ನು ಕ್ಲೋಸ್ ಮಾಡಿಲ್ಲ, ಒಂದು ತಟ್ಟೆ ತವ ಹಾಕಿದೆ. ನೀವು ಅದೇ ಥರ ಮಾಡಿ. ಇಲ್ಲ ದೊಡ್ಡದು ಲಿಡ್ ಇತ್ತಂದರೆ ಕ್ಲೋಸ್ ಮಾಡ್ಕೊಳ್ಳಿ, ಇಲ್ಲ ತವಾನೇ ಹಾಕಿ, ತಟ್ಟೆನೇ ಅದ್ರ ಮೇಲೆ ಹಾಕ್ಬೋದು. ಸೊ ನೀವು ನೋಡಿ ಎಡ್ಜಸ್ ಎಲ್ಲೆಲ್ಲ ಎಷ್ಟು ಚೆನ್ನಾಗಿ ಅದು ಬಬಲ್ಸ್ ಬರ್ತಾಯಿದೆ, ಆ ಥರ ಕುಕ್ ಆಗ್ತಾಯಿದೆ. ಸೊ ಆ ಥರ ಕುಕ್ ಆಗಬೇಕು ನೋಡಿ. ತವಾಗ ಒಂದು ಸ್ವಲ್ಪನೂ ಅಂಟ್ಕೊಳ್ದಂಗೆ ಎಷ್ಟು ಪರ್ಫೆಕ್ಟಾಗಿ ಬಂದಿತ್ತು ಪಿಜ್ಜಾ ಅಂದರೆ ಮಾತ್ರ. ಸ್ಮೆಲ್ ಮನೆ ತುಂಬ ಅದೇ ಆಗೋಗ್ಬಿಟ್ಟಿತ್ತು, ಮಾತ್ರ ಸೂಪರಾಗಿದ್ದು ಟೇಸ್ಟು ಕೂಡ. ಸೊ ಅದನ್ನು ಕಟ್ ಮಾಡಿದ್ವಿ ನಾವು ಸೀಸರಲ್ಲಿ, ಯಾಕಂದರೆ ಅದು ಬರಲಿಲ್ಲ ನಮ್ಮ ಹತ್ರ ಪಿಜ್ಜಾ ಕಟರ್ ಇಲ್ಲ. ಸೊ ಸೀಸರಲ್ಲಿ ಕಟ್ ಮಾಡಿದ್ವಿ. ಸೊ ಈ ಥರನೇ ನೀವು ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಇತ್ತು ಅಂತ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ, ನಾನು ಅದನ್ನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಶೇರ್ ಇಟ್, ಸಬ್ಸ್ಕ್ರೈಬ್ ಇಟ್ ಆ್ಯಂಡ್ ಲೈಕ್ ಇಟ್. ಥ್ಯಾಂಕ್ ಯು.